ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಸುಸ್ವಾಗತ. ಸೊ ಯಾರೆಲ್ಲ ಮೈನಾರಿಟಿ ಆರ್ ಮುಸ್ಲಿಂ ಕಾಸ್ಟ್ಗೆ ಬರ್ತಾ ಇದ್ದೀರಾ ಅವ್ರಿಗೆ ವಿಡಿಯೋ ಆಗುತ್ತೆ. ಸೊ ಏನಪ್ಪಾ ಅಂದ್ರೆ ನಿಮಗೆ ಎಷ್ಟೋ ಅರ್ಜಿಗಳು ಕರ್ತಿದ್ದಾರೆ. ಸೊ ನೋಡ್ಕೋಬಹುದು ಎಷ್ಟೋ ಅಂದ್ರೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಅಡಿಯಲ್ಲಿ ವಿವಿಧ ಯೋಜನೆಗಳು ಕರ್ತಿದ್ದಾರೆ. ಸೊ ಅದರಲ್ಲಿ ಯಾವುದಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ, ಜೊತೆಗೆ ರೇಷ್ಮೆ ನೂಲು ಬಿಚ್ಚಣಿಕೆ ಉದ್ಯಮಕ್ಕೆ ಪ್ರೋತ್ಸಾಹ. ನೆಕ್ಸ್ಟ್ ಬಂದ್ಬಿಟ್ಟು ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸಾಲ ಯೋಜನೆ, ಜೊತೆಗೆ ಸಾಂತ್ವನ ಯೋಜನೆ, ಜೊತೆಗೆ ವ್ಯಾಪಾರ ಅಥವಾ ಉದ್ಯಮಗಳಿಗೆ ನೇರ ಸಾಲ ಯೋಜನೆ, ಜೊತೆಗೆ ಗಂಗಾ ಕಲ್ಯಾಣ ಯೋಜನೆ, ಜೊತೆಗೆ ಸಿಖ್ಖರ ಸಮುದಾಯದ ಆರ್ಥಿಕ ಸಬಲೀಕರಣ ಪ್ರೋತ್ಸಾಹ ಅಂತ ಇದೆ. ಸೊ ಏನಪ್ಪಾ ಅಂತಂದ್ರೆ ನಿಮ್ಗೆ ಈ ವಿಡಿಯೋದಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪಾ ಅಂದ್ರೆ ಸದರಿ ಯೋಜನೆಯಡಿ ಬ್ಯಾಂಕುಗಳಿಂದ ಮಂಜೂರಾತಿ ಪಡೆದ ಟ್ಯಾಕ್ಸಿ ಸರಕು ವಾಹನಗಳನ್ನು ಖರೀದಿಸಲು ಪ್ರತಿ ಫಲಾನುಭವಿಗೆ ವಾಹನದ ಮೌಲ್ಯದ ಶೇಕಡ 50% ಅಥವಾ ಗರಿಷ್ಠ ರು 3 ಲಕ್ಷದವರೆಗೆ ಪ್ರಯಾಣಿಕ ಆಟೋ ರಿಕ್ಷಾ ಖರೀದಿಸಲು ಗರಿಷ್ಠ 75,000 ಸಹಾಯಧನ ನೀಡಲಾಗುತ್ತದೆ. ವಾಹನದ ಉಳಿದ ಮೊತ್ತಕ್ಕೆ ಬ್ಯಾಂಕ್ ಸಾಲ ಪಡೆದುಕೊಂಡು ಬಗ್ಗೆ ಬ್ಯಾಂಕ್ ಪತ್ರವನ್ನು ಸಲ್ಲಿಸಬೇಕಾಗಿದೆ. ಏನಪ್ಪಾ ಅಂದ್ರೆ ನಿಮ್ಗೆ ಕರ್ನಾಟಕ ಸರ್ಕಾರದಿಂದ ಏನಂದ್ರೆ 3 ಲಕ್ಷದವರೆಗೂ ನಿಮಗೆ ಸಬ್ಸಿಡಿ ಏನಪ್ಪಾ ಅಂದ್ರೆ ನಿಮಗೆ ಒಂದು ಸ್ಕೀಮ್ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ಸ್ವಾವಲಂಬಿ ಸಾರಥಿ ಯೋಜನೆ ಅಂತ. ಸೊ ಅದರಲ್ಲಿ ಏನಂದ್ರೆ ನೀವು ಟ್ಯಾಕ್ಸಿ ಆಗಲಿ, ಸರಕು ವಾಹನ ಆಗಲಿ, ಸೊ ಅವರು 4 ವೀಲರ್ ಏನಪ್ಪಾ ಅಂತಂದ್ರೆ ವೆಹಿಕಲ್ ಕೊಡ್ತಾರೆ. ಸೊ ಅದು ಬಂದ್ಬಿಟ್ಟು 3 ಲಕ್ಷದವರೆಗೂ ಏನಪ್ಪಾ ಅಂತಂದ್ರೆ ಸಹಾಯಧನ ಆಗಿದೆ. ಸೊ ಅದರಲ್ಲಿ ಏನಂದ್ರೆ 50% ಏನಂದ್ರೆ ನೀವು ತುಂಬಬೇಕಾಗತ್ತೆ, 50% ಏನಪ್ಪಾ ಅಂತಂದ್ರೆ ಅವರು ಸಬ್ಸಿಡಿ ಕೊಡ್ತಾರೆ. ಸೊ ಅದಕ್ಕಾಗಿ ಏನೇನು ಅರ್ಹತೆ ಬೇಕು ನೋಡ್ಕೋಬಹುದು ಇಲ್ಲಿ. ಸೊ ಅರ್ಜಿದಾರರು ಕರ್ನಾಟಕ ರಾಜ್ಯದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸೇರಿದವರಾಗಿರ್ಬೇಕು, ಅಂದ್ರೆ ನೀವು ಮುಸ್ಲಿಂ ಕಾಸ್ಟ್ಗೆ ಸೇರಿದವರಾಗಿರ್ಬೇಕು. ಜೊತೆಗೆ ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿ ಆಗಿರ್ಬೇಕು. ಜೊತೆಗೆ ಅರ್ಜಿದಾರರು ವಯಸ್ಸು 18ರಿಂದ 55 ವರ್ಷಗಳ ನಡುವೆ ಇರಬೇಕು. ಎಲ್ಲಾ ಮೂಲಗಳಿಂದ ಬರುವ ವಾರ್ಷಿಕ ಅರ್ಜಿದಾರರ ಆದಾಯವು 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅರ್ಜಿದಾರರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಿಂದ ನೀಡಲಾದ ಚಾಲನಾ ಪರವಾನಗಿ ಹೊಂದಿರಬೇಕು. ಅಂದ್ರೆ ಏನಂದ್ರೆ ನಿಮ್ಮ ಹತ್ರ DL ಲೈಸೆನ್ಸ್ ಇರಲೇಬೇಕು. ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಕೇಂದ್ರ ರಾಜ್ಯ ಸರ್ಕಾರಿ ಉದ್ಯೋಗಿ ಆಗಬಾರ್ದು. ಏನಪ್ಪಾ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಯಾರು ಆಗ್ತಾ ಇದ್ರೆ ಅವ್ರ ಫ್ಯಾಮಿಲಿ ಆಗಲಿ, ಯಾರೇ ಸದಸ್ಯರಾಗಲಿ ಏನಂದ್ರೆ ಯಾರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರ್ದು. ಕಳೆದ 5 ವರ್ಷಗಳಲ್ಲಿ ಅರ್ಜಿದಾರ ಅಥವಾ ಅವಳ ಕುಟುಂಬ ಸದಸ್ಯರು ಸರ್ಕಾರದ ನಿಗಮದ ಯಾವುದೇ ಇತರ ಯೋಜನೆಯಡಿಯಲ್ಲಿ ಅರಿವು ಮತ್ತು ವಿದೇಶ ವಿದ್ಯಾಭ್ಯಾಸ ಸಾಲ ಯೋಜನೆ ಹೊರತುಪಡಿಸಿ ಸಾಲ ಸೌಲಭ್ಯಗಳನ್ನು ಪಡೆದಿರಬಾರದು. ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬದ ಮೆಂಬರ್ಸ್ ಆಗಲಿ, ನೀವೇ ಆಗಲಿ ಏನಂದ್ರೆ 5 ವರ್ಷಗಳಲ್ಲಿ ಯಾವುದೇ ಅರಿವು ಮತ್ತು ವಿದೇಶ ವಿದ್ಯಾಭ್ಯಾಸ ಸಾಲ ಯೋಜನೆ ಬಿಟ್ಟು ಯಾವುದೇ ಏನಂದ್ರೆ ಸ್ಕೀಮು ನೀವು ತಗೊಂಡಿರಬಾರ್ದು ಅಂತಿದೆ. ಸೊ ಇಷ್ಟೆಲ್ಲ ಅರ್ಥ ಬೇಕು. ನೆಕ್ಸ್ಟ್ ಇದಕ್ಕೆ ಡಾಕ್ಯುಮೆಂಟ್ಸ್, ಸಕ್ಷಮ ಪ್ರಾಧಿಕಾರ ನೀಡಲಾದ ಜಾತಿ ಪ್ರಮಾಣಪತ್ರ ಕಾಸ್ಟ್ ಬೇಕಾಗುತ್ತೆ. ಸೊ ಸಕ್ಷಮ ಪ್ರಾಧಿಕಾರ ನೀಡಲಾದ ಆದಾಯ ಇನ್ಕಮು. ಸೊ ನೆಕ್ಸ್ಟ್ ಬಿಟ್ಟು ಆಧಾರ್ ಕಾರ್ಡ್ ಜೆರಾಕ್ಸ್. ನೆಕ್ಸ್ಟ್ ಬಿಟ್ಟು ವಾಹನ ಚಾಲನ ಅಂದ್ರೆ DL ಬೇಕು ಕಂಪಲ್ಸರಿ. ನೆಕ್ಸ್ಟ್ ಬಿಟ್ಟು ಬ್ಯಾಂಕ್ ಪಾಸ್ಬುಕ್ ಬೇಕು. ನೆಕ್ಸ್ಟ್ ಬಿಟ್ಟು ವಾಹನದ ಅಂದಾಜು ದರಪಟ್ಟಿ ಬೇಕು. ನೆಕ್ಸ್ಟ್ ಬಿಟ್ಟು ಸಕ್ಷಮ ಪ್ರಾಧಿಕಾರ ನೀಡಲಾದ ಜಾತಿ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ. ಸೊ ಇದು ಕೊಡಬೇಕು. ನೆಕ್ಸ್ಟ್ ಬಿಟ್ಟು ಸ್ವಯಂ ಘೋಷಣೆ ಅಂತ ಬರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೋಬಹುದು ಅರ್ಜಿದಾರನ ಸ್ವಯಂ ಘೋಷಣೆ ಪತ್ರ ಅಂತಿದೆ. ಸೊ ಇದು ನೀವು ಫಿಲ್ ಮಾಡ್ಕೊಂಡು ಏನಂದ್ರೆ ಅಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ ಲಾಸ್ಟಿಗೆ. ಸೊ ಇಷ್ಟು ಏನಂದ್ರೆ ನಿಮ್ದು ಅರ್ಹತೆ, ದಾಖಲೆಗಳು, ಮತ್ತೆ ಎಷ್ಟು ಸಾಲದ ಮೊತ್ತ 3 ಲಕ್ಷ, ಮತ್ತು ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ 17/9/2026 ತನಕ ಕೊನೆ ಡೇಟ್ ಇದೆ. ಸೊ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕೂಡ ನಿಮಗೆ ಒಂದು ಫೋನ್ ನಂಬರ್ ಇಂದ OTP ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಿಟ್ಟು ಅರ್ಜಿ ಸಲ್ಲಿಸಿ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೋಬಹುದು ನೀವು. ಸೊ ಇಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತಿದೆ. ಸೊ ಇಲ್ಲಿ ನೋಡ್ಕೋಬಹುದು. ಸೊ ಅರ್ಜಿ ಸಲ್ಲಿಸಿ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೋಬಹುದು ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತ ಇದೆ, ನೋಡ್ಕೋಬಹುದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಕೋಬಹುದು ನೀವು ಈ ತರ ಒಂದು ಪೇಜ್ ಓಪನ್ ಆಗಿದೆ. ಸೊ ಈ ತರ ಒಂದು ಪೇಜ್ ಓಪನ್ ಆಗದಲ್ಲಿ ಇಲ್ಲಿ ಏನಂದ್ರೆ ಅರ್ಜಿದಾರ ವಿವರಗಳು ಅಂತಿದೆ. ಸೊ ಅರ್ಜಿದಾರ ವಿವರಗಳಲ್ಲಿ ಪ್ರತಿಯೊಂದು ಕೂಡ ನಿಮ್ದು ಹೆಸರು ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಕೂಡ ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆಗಿರುತ್ತೆ ಸ್ಟಾರ್ಟಿಂಗ್ಗೆ. ಸೊ ಅದು ಕೂಡ ವೆರಿಫೈ ಮಾಡ್ಕೊಂಡ ತಕ್ಷಣ ಏನಪ್ಪಾ ಅಂದ್ರೆ ಕೆಳಗೆ ನಿಮ್ದು ಅಡ್ರೆಸ್ ಮತ್ತೆ ಕಾಸ್ಟ್ ಇನ್ಕಮ್ ಪ್ರತಿಯೊಂದು ಕೂಡ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾಹನ ವಿವರಗಳು ಅಂತಿದೆ. ಸೊ ಏನಪ್ಪಾ ಅಂತಂದ್ರೆ ವಾಹನ ಯಾವ್ದು ಬೇಕು ಯಾವುದಿಲ್ಲ ಪ್ರತಿಯೊಂದು ಕೂಡ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬ್ಯಾಂಕ್ ವಿವರ, ಯಾವ್ದು ಬ್ಯಾಂಕ್ ಇದೆ, ಯಾವ ಬ್ಯಾಂಕ್ ಮುಖಾಂತರ ನೀವು ಲೋನ್ ತಗೋತೀರ ಅದು ಕೂಡ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದಾಖಲೆಗಳು ಪ್ರತಿಯೊಂದು ಕೂಡ ಆವಾಗಲೇ ಏನೇನು ಡಾಕ್ಯುಮೆಂಟ್ಸ್ ಹೇಳಿದ್ದೀನಿ ಪ್ರತಿಯೊಂದು ಕೂಡ ನೀವು ಇಲ್ಲ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿಟ್ಟು ಲಾಸ್ಟ್ ಸಾರಾಂಶ. ಸೊ ಏನೇನು ತುಂಬಿರೋ ಪ್ರತಿಯೊಂದು ಕೂಡ ಫಿಲ್ ಮಾಡ್ಕೊಂಡು ನೋಡ್ಕೊಳ್ಳಿ ಕರೆಕ್ಟ್ ಇದೆಯೋ ಇಲ್ಲ ಅಂತ. ಅದೇ ಅಲ್ಲಿ ನೋಡ್ಕೊಂಡು ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟಾದ್ಮೇಲೆ ಪ್ರಿಂಟ್ ನಿಮ್ಮ ಹತ್ರ ಇಟ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಏನಪ್ಪ ಲಿಸ್ಟ್ ಬರ್ತಾರೆ, ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ. ಸೊ ಅದು ಅವಾಗ ಏನಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡು ನಿಮ್ಮ ಏನಂದ್ರೆ ಗೌರ್ಮೆಂಟಿಂದ ನೀವು ಕಾರ್ ಆಗಲಿ, ಟ್ಯಾಕ್ಸಿ ಆಗಲಿ, ಲೈಕ್ ಆಟೋ ರಿಕ್ಷಾ ಆಗಲಿ, ಸರಕು ವಾಹನ ಆಗಲಿ ಪ್ರತಿಯೊಂದು ಕೂಡ ನೀವು ತಗೋಬಹುದು.
ಸೊ ಇಷ್ಟೆಲ್ಲ ಮಾಹಿತಿ ನಿಮಗಾಗಿರುತ್ತೆ. ಸೊ ಈ ವಿಡಿಯೋ ಯೂಸ್ಫುಲ್ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.